ನಮ್ಮ ಜಾತಕದಲ್ಲಿ ದಶ ಬದಲಾದಾಗ ನಮ್ಮ ಜೀವನದಲ್ಲಿ ಏನೇನ್ ಬದಲಾವಣೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳಿರ್ತೀನಿ. ಇದು ಜನರಲ್ ಪ್ರೆಡಿಕ್ಷನ್ ಆಗಿರುತ್ತೆ. ನೀವು ಅದನ್ನ ಹಾಗೆ ನೋಡ್ತಾ ಬನ್ನಿ. ನಮ್ಮ ಪ್ರಕೃತಿಯಲ್ಲಿ ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಹೇಗಿದೆಯೋ ಹಾಗೇನೆ ಈ ಮೂರು ಕಾಲನು ವಿಭಿನ್ನವಾಗಿದೆ. ಒಂದೇ ತರ ಅಂತೂ ಇಲ್ಲ. ಹೇಗೆ ಬೇಸಿಗೆ ಕಾಲದಲ್ಲಿ ನಮ್ಗೆ ತುಂಬಾ ಸೆಕೆ ಆಗುತ್ತೋ ಚಳಿಗಾಲದಲ್ಲಿ ಅಷ್ಟೇ ಚಳಿ ಆಗುತ್ತೆ. ಅದು ಆ ಒಂದು ಕಾಲದ ಸ್ಪೆಷಾಲಿಟೀಸ್. ಹಾಗೇನೆ ನಮ್ಮ ಜಾತಕದಲ್ಲಿ ಒಂದೊಂದು ಗ್ರಹಗಳ ದರ್ಶನ ಕೂಡ ಹಾಗೆ ಒಂದೊಂದು ರೀತಿಯಲ್ಲಿ ಚಾಲೆಂಜಸ್ ಆಗಿರ್ಬೋದು, ಅಡ್ವಾಂಟೇಜಸ್ ಆಗಿರ್ಬೋದು, ಆಪರ್ಚುನಿಟೀಸ್ ಆಗಿರ್ಬೋದು ತರ್ತಾ ಹೋಗುತ್ತೆ. ಹಾಗೆ ಅದೇ ತಕ್ಕಂಗೆ ನಾವು ಬದಲಾಗ್ಲೇಬೇಕಾಗುತ್ತೆ. ನಾವು ಬೇಸಿಗೆ ಕಾಲದಲ್ಲಿ ಯಾರು ಸ್ವೆಟರ್ ಆಗಿರ್ಬೋದು, ಜಾಕೆಟ್ಸ್ ಆಗಿರ್ಬೋದು ಹಾಕಲ್ಲ. ಬಟ್ ವಿಂಟರ್ ಅಂತ ಬಂದಾಗ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಹೇಗೆ ನಾವು ಆ ಸೀಸನ್ಗೆ ಅಡ್ಯಾಪ್ಟ್ ಆಗಿ ಸ್ವೆಟರ್ ಆಗಿರ್ಬೋದು, ಜಾಕೆಟ್ಸ್ ಆಗಿರ್ಬೋದು ಯೂಸ್ ಮಾಡ್ತೀವೋ, ಒಂದೊಂದು ಗ್ರಹಗಳ ದಶ ಬದಲಾದಾಗೂ ಕೂಡ ನಾವು ಅದೇ ತರ ಅಡ್ಯಾಪ್ಟ್ ಆಗ್ತಾ ಬರ್ಬೇಕಾಗತ್ತೆ. ಮೊದಲೇ ಹೇಗಿದ್ದೀವಿ ಈ ದಶದಲ್ಲೂ ಹಾಗೆ ಇರ್ತೀವಿ ಅಂತಂದ್ರೆ ಯಾವುದೇ ಏಳಿಗೆನೂ ಕಾಣಲ್ಲ, ಆಪರ್ಚುನಿಟೀಸ್ ಕೂಡ ಕಣ್ಣಿಗೆ ಕಾಣಲ್ಲ. ನಮ್ಮ ಲೈಫಲ್ಲಿ ದಶಗಳು ಹೇಗೆ ಆಪರ್ಚುನಿಟೀಸ್ನ ತರುತ್ತೆ ಅಂತ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋದಾದ್ರೆ, ಬೇಸಿಗೆ ಕಾಲದಲ್ಲಿ ಹೇಗೆ ನಮ್ಗೆ ಮಾವಿನ ಹಣ್ಣು ಸಿಗುತ್ತೆ. ಆ ಮಾವಿನ ಹಣ್ಣನ್ನ ನಿಮ್ಗೆ ಯಾರು ಫೋರ್ಸ್ ಮಾಡಿ ಕುತ್ತಿಗೆ ಹಿಡಿದು ತಿನ್ಸಲ್ಲ. ಮಾವಿನ ಹಣ್ಣು ಇರುತ್ತೆ, ಅದೇನು ಆ ಸೀಸನ್ ಅಲ್ಲಿ ಬರ್ಬೇಕು, ಅದು ಪ್ರಕೃತಿ ಕೊಡ್ತಾ ಇದೆ. ತಿನ್ನೋದು ಬಿಡೋದು ನಮ್ಮ ಇಷ್ಟ. ಹಾಗೇನೆ ಒಂದು ದಶ ನಮ್ಗೆ ಆಪರ್ಚುನಿಟಿ ಕೊಡುತ್ತೆ. ಆ ಆಪರ್ಚುನಿಟಿನ ಗ್ರಾಬ್ ಮಾಡ್ಕೊಳೋದು ಬಿಡೋದು ನಮಗ್ ಬಿಟ್ಟಿದ್ದು. ಗ್ರಾಬ್ ಮಾಡ್ಕೊಂಡ್ರೆ ನಮ್ಗೆ ಆ ಒಂದು ದಶ ಸ್ವಲ್ಪ ಸ್ಮೂತ್ ಆಗಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ನಾವು ಮೊದ್ಲೇ ಹೇಗಿದ್ವಿ ಹಾಗೇ ಇದೀವಿ ಅಂತ ಹೇಳಿದ್ರೆ ತುಂಬಾ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ಫ್ರೀ ವಿಲ್ ಕೂಡ ಕೆಲಸ ಮಾಡುತ್ತೆ. ಆ ದಶದಲ್ಲಿ ಇರುವಂತ ಪಾಸಿಟಿವ್ ನೆಗೆಟಿವ್ಸ್ ನ ಹೇಗೆ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ದಶ ನಡೀತಾ ಹೋಗುತ್ತೆ. ಹಾಗೇನೆ ಹೇಗೆ ನಾವು ಸೀಸನ್ಗೆ ಅಡ್ಯಾಪ್ಟ್ ಆಗ್ತೀವಿ ಪ್ರಕೃತಿಯಲ್ಲಿ, ನಮ್ಮ ಜಾತಕದಲ್ಲಿ ಬರುವಂತಹ ಗ್ರಹಗಳ ದಶದಲ್ಲೂ ಹಾಗೆ ಅಡಾಪ್ಟ್ ಆಗ್ತಾ ಹೋಗ್ತಾ ಇದ್ರೆ ಪ್ರತಿ ಒಂದ್ರಲ್ಲೂ ಕಲಿತಾ ಹೋಗ್ತೀವಿ, ಪ್ರತಿ ಒಂದ್ರಲ್ಲೂ ಬದಲಾವಣೆ ನೋಡ್ತಾ ಹೋಗ್ತೀವಿ. ದಶ ಬದಲಾದಾಗ ಪ್ರತಿಯೊಬ್ಬ ಮನುಷ್ಯನ ಯೋಚನೆಗಳು ಬದಲಾಗತ್ತೆ, ಕೆಲಸ ಮಾಡುವ ರೀತಿ ಬದಲಾಗತ್ತೆ, ಜನರು ಕೂಡ ಬದಲಾಗ್ಬೋದು, ಇರುವಂತ ಜಾಗ ಕೂಡ ಬದಲಾಗ್ಬೋದು. ಹಾಗೇನೆ ಹಲವಾರು ಬದಲಾವಣೆ ಕೊಡ್ತಾ ಇರೋದು ನಮ್ಮ ಏಳಿಗೆಗಾಗಿ. ಅದನ್ನು ನಾವು ಸರಿಯಾಗಿ ಯೂಸ್ ಮಾಡ್ಕೋಬೇಕಷ್ಟೇ.